ಎಲ್ಲಿ ಹೋದ್ರು ರಕ್ಷಿತ್ ಶೆಟ್ಟಿ? ಯಾವನ್ ಗೊತ್ತು, ಮುಂದೆ ಕೇಳು. RRR ಗ್ಯಾಂಗ್ ಅಲ್ಲಿ ಒಂದು ಆರೋ ಮಿಸ್ ಆಗಿದೆ. ಯಾವ್ದು ಮಗಳು? ರಕ್ಷಿತ್ ಶೆಟ್ಟಿ ಇದೀಗ ತಾರೆಯಾಗಿ ಮೆರೆಯುತ್ತಿರುವ ಬಹುಮುಖ ಪ್ರತಿಭೆಗಳಲ್ಲಿ ರಾಜ್ಬೀರ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವರು ತಮ್ಮ ತಮ್ಮ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಒಂದು ಬಿಟ್ಟು ರಿಷಬ್ ಶೆಟ್ಟಿ ಹೇಳಿದ್ನಲ್ಲ, ರಿಷಬ್ ಶೆಟ್ಟಿ ಅದಾದ್ಮೇಲೆ ಇನ್ನೊಂದು ಹಾರ್, ಅದ್ಯಾರೇ? ರಕ್ಷಿತ್ ಶೆಟ್ಟಿ. ಹಾರ್ ಅದೇ ಆರ್ ಫಾರ್ ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಅವರು ಚಿತ್ರರಂಗದ ಬಹುಮುಖ ಪ್ರತಿಭೆ. ಉಳಿದವರು ಕಂಡಂತೆ, ಸಪ್ತಸಾಗರದಾಚೆ, ಈ 777 ಚಾರ್ಲಿ, ಇಷ್ಟು ಸಿನಿಮಾ ಇಟ್ಟು ಕೊಟ್ಟಾದ್ಮೇಲೆ ಎಲ್ಲಿ ಹೋದ್ರು ರಕ್ಷಿತ್ ಶೆಟ್ಟಿ ಅನ್ನೋದೇ ದೊಡ್ಡ ಪ್ರಶ್ನೆ. ಕೊಡ್ತೀನಿ. ರಕ್ಷಿತ್ ಶೆಟ್ಟಿ ಪ್ರಸ್ತುತ ಕುಟುಂಬದವರು ಉಡುಪಿಯಲ್ಲಿ ಹುಟ್ಟಿದವರು. ಇದೀಗ ಉಡುಪಿಯಲ್ಲೇ ಸೆಟ್ಲ್ ಆಗಿದ್ದಾರೆ. ಏನಕ್ಕೆ ಗೊತ್ತಿಲ್ಲ. ಆಗಾಗ ಬೆಂಗಳೂರಿಗೆ ಬಂದು ಹೋಗ್ತಾರೆ ಅಂತ ಒಂದು ಸುದ್ದಿ ಇದೆ. ಉಡುಪಿ ಮತ್ತು ಬೆಂಗಳೂರಿನ ನಡುವೆ ಸಮಯ ಕಳೆಯುವ ರಕ್ಷಿತ್ ಶೆಟ್ಟಿ ಚಿತ್ರದ ಬಗ್ಗೆ ಆಸಕ್ತಿ ಉಂಟು ಮಾಡಿಕೊಂಡಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಅವನೇ ಶ್ರೀಮನ್ ನಾರಾಯಣ ಹಾಗೂ 777 ಚಾರ್ಲಿ ಮುಖಾಂತರ ಸಿನಿಮಾ ಮನ್ನಣೆ ಗಳಿಸಿರುವ ರಕ್ಷಿತ್ ಶೆಟ್ಟಿ ಅವರು ಈಗ ಎಲ್ಲಿ ಹೋಗಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ರಿಚರ್ಡ್ ಆಂಟೋನಿ ಎಂಬ ಸಿನಿಮಾವನ್ನು ಅನೌನ್ಸ್ ಮಾಡಿ 3 ತಿಂಗಳು 4 ತಿಂಗಳ ಮೇಲೆ ಆಯ್ತು ಅಲ್ಲವೇ? 6 ತಿಂಗಳ ಮೇಲೆ ಆಯ್ತು. 6 ತಿಂಗಳಾದ ಮೇಲೆ ಆ ಸಿನಿಮಾ ಬಗ್ಗೆ ಏನು ಮಾಡುತ್ತಿದ್ದಾರೆ? ಆ ಸಿನಿಮಾ ಬಗ್ಗೆ ಕೆಲಸ ಮಾಡುತ್ತಿದ್ದಾರಾ? ಆ ಸಿನಿಮಾ ಬಗ್ಗೆ ಪ್ರೀ ಪ್ರೊಡಕ್ಷನ್ ಮಾಡುತ್ತಿದ್ದಾರಾ, ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ರಕ್ಷಿತ್ ಶೆಟ್ಟಿ ತಮ್ಮ ಹುಟ್ಟೂರಿನಲ್ಲಿ ಉಡುಪಿಯಲ್ಲಿದ್ದು ತಮ್ಮ ಮುಂಬರುವ ರಿಚರ್ಡ್ ಆಂಟೋನಿಯ ಪೂರ್ವ ನಿರ್ಮಾಣ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅವರು ಉಡುಪಿ ಮತ್ತು ಬೆಂಗಳೂರು ನಡುವೆ ತಮ್ಮ ಸಮಯವನ್ನು ಕಳೆಯುತ್ತಿದ್ದಾರೆ. ನಮಗೆ ಯಾಕೋ ಡೌಟು, ರಿಚರ್ಡ್ ಆಂಟೋನಿ ವರ್ಕ್ ಮಾಡ್ತಾ ಉಡುಪಿಯಲ್ಲೇ ಸೆಟ್ಲ್ ಆಗುತ್ತಾರೆ ರಕ್ಷಿತ್ ಶೆಟ್ಟಿ ಅನ್ನೋದೇ ನಮಗೆ ಪ್ರಶ್ನೆ ಆಗಿದೆ. ಸುದ್ದಿ. ಸೊ ಹಾಗಾಗಿ ಆವಾಗ ಬೆಂಗಳೂರಿಗೆ ಬಂದು ಹೋಗ್ತಾರೆ ಅಂತ ನಮ್ಗೆ ಮಾಹಿತಿ ಇದೆ. ಯಾಕೆಂದ್ರೆ ಉಡುಪಿಯಲ್ಲಿ ಊಟ ಮಾಡಿ ಬೇಜಾರಾಗಿರ್ಬೇಕು, ಅದಕ್ಕೆ ಇಲ್ಲಿ ಬಂದು ಊಟ ಮಾಡ್ತಾ ಇರ್ತಾರೆ ಅನ್ಸುತ್ತೆ. ಸರಿ ಸರ್. ಪರಮ ಸ್ಟುಡಿಯೋಸ್ ಇಬ್ಬನಿ ತಬ್ಬಿದ ಎಲೆಯಲ್ಲಿ ಎಂಬ ಮುಂದಿನ ಸಿನಿಮಾಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಗೆ ಸುದ್ದಿ ಇದೆ. ಆದ್ರೆ ಅದ್ರ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ. ಹೌದವೇ? ಓದ್ತಿಲ್ಲ ನಮಗೆ. ಮಾರ್ಚ್ 9ನೇ ತಾರೀಕು ಒಂದೇ ಒಂದು ಪೋಸ್ಟ್ ಹಾಕಿದ್ದಾರೆ. ಅಲ್ಲ, ಒಂದಲ್ಲ, 2 ಹಾಕಿದ್ದಾರೆ. ಮಿಥ್ಯಾ ಸಿನಿಮಾ ಬಗ್ಗೆ. ಮಿಥ್ಯಾ ಒಂದು ವೆಬ್ ಸೀರೀಸ್, ಥ್ರಿಲ್ಲರ್ ಹಾರರ್ ಜಾನರ್ ಸಿನಿಮಾ. ಅದು ವೆಬ್ ಸೀರೀಸ್ ನೋಡಿ ರಕ್ಷಿತ್ ಶೆಟ್ಟಿ ತುಂಬಾ ಥ್ರಿಲ್ಲಿಂಗ್ ಆಗಿ ಅವರ ಅನಿಸಿಕೆ ಮತ್ತು ಹಂಚಿಕೆಯನ್ನು ಹಂಚ್ಕೊಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದೊಂದು ಪೋಸ್ಟ್ ಬಿಟ್ರೆ ಇನ್ಯಾವುದು ಅಪ್ಡೇಟ್ ಇಲ್ಲ. ಅದು ಕೂಡ ಹೌದು. ಇನ್ನೊಂದು ಏನಂತ ಹೇಳಿದ್ರೆ, ಸೂ ಸಿನಿಮಾ ರಿಲೀಸ್ ಆಯ್ತು. ತಮ್ಮದೇ ಗೆಳೆಯನಾದ, ತಮ್ಮ ಆಪ್ತ ಮಿತ್ರರಾದ ರಾಜ್ಬೀರ್ ಶೆಟ್ಟಿ ಸಿನಿಮಾ ಸಿನಿಮಾಗೂ ಅವರೆಲ್ಲೂ ಪ್ರತಿಕ್ರಿಯೆ ನೀಡಿಲ್ಲ. ಹಾಗಾಗಿ ನಮ್ಗೆ ಯಾಕೋ ರಕ್ಷಿತ್ ಶೆಟ್ಟಿ ರಿಚರ್ಡ್ ಆಂಟೋನಿ ಬಗ್ಗೆ ಅದೇ ಆ ಕ್ಯಾರೆಕ್ಟರಲ್ಲಿ ಮುಳುಗೋಗಿದ್ದಾರಾ, ಇಲ್ಲ ಬೇರೆ ಕಡೆ ಏನಾದ್ರು ಬೇರೆ ವರ್ಕ್ ಮಾಡ್ತಾ ಇದಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ನನ್ನ ಪ್ರಶ್ನೆ ಅಲ್ಲ, ಜನರ ಪ್ರಶ್ನೆ ಆಗಿದೆ. 3 months ಹಿಂದೆ ಒಂದು ಅವ್ರ ಅಮ್ಮನ ಜೊತೆ ಬಬ್ಬಾಸ್ ಹೋಟ್ಲಲ್ಲಿ ವಿಡಿಯೋ ಹಂಚ್ಕೊಂಡಿದ್ದಾರೆ. ಅದು ಅವ್ರು ಹಂಚ್ಕೊಂಡಿರೋದಲ್ಲ, ಯಾರೋ ಫ್ಯಾನ್ಸ್ ಮಾಡಿ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಹಾಕಿದ್ದು ಉಂಟು. ಅದು ನಾನು ನೋಡಿದ್ದೆ. ಅದು ನಮ್ಗೆ ಗೊತ್ತಿಲ್ಲ. ಅವ್ರ ಅಮ್ಮನ್ನೇ ಕೇಳ್ಕೊಬಂದು ಹೇಳ್ಬೇಕು. ಸೊ ಹಾಗಾಗಿ ಆ ವಿಷಯ ನಮಗೆ ಬೇಡ. ಹಾಗಾಗಿ ನಮಗೆ ರಕ್ಷಿತ್ ಶೆಟ್ಟಿ ಅವ್ರು ಮಾಡಿರೋಂಥವ್ರ ಸಿನಿಮಾ, ಅವ್ರು ಮಾಡಿರೋಂಥವ್ರ ಜಾನರು ತುಂಬಾನೇ ಇಷ್ಟ ಆಗಿದೆ. ಸೊ ಆ ಥರ ಜಾನರ್ ನಮಗೆ ಬೇಕು. ಯಾಕಂದ್ರೆ ಹೇಳಿ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಉಳಿದವರು ಕಂಡಂತೆ, 777 ಚಾರ್ಲಿ, ಶ್ರೀಮನ್ ನಾರಾಯಣ, ಅವರದೇ ಆದ ವಿಭಿನ್ನವಾದ ಶೈಲಿಯಲ್ಲಿ ಆಕ್ಟಿಂಗ್ ಅನ್ನು ನಮಗೆ ತುಂಬಾನೇ ವಿಭಿನ್ನವಾದ ಒಂದಕ್ಕೊಂದು ಸಿನಿಮಾ ವಿಭಿನ್ನವಾದ ಆಕ್ಟಿಂಗು ಇವಾಗ ನಾವು ಮಿಸ್ ಮಾಡ್ಕೋತಾ ಇದೀವಿ. ಕಿರಿಕ್ ಪಾರ್ಟಿ. ಓಕೆ. ಬೆಳಗೆದ್ದು ಯಾರ ನಾನು ನೋಡಿದೆ ಅಂತ ಹಾಡು, ಅಂತ ಸಿನಿಮಾ, ಅಂತ ರಶ್ಮಿಕಾ ಮಂದನ ಆಕ್ಟಿಂಗು, ಎಂತ ಆಕ್ಟಿಂಗ್ ಸಿನಿಮಾ ಕೊಟ್ಟವ್ರು. ನೀವು ಎಲ್ಲಿ ಓದಿ ರಕ್ಷಿತ್ ಶೆಟ್ಟಿ ಅವರೇ? ದಯವಿಟ್ಟು ಇನ್ಮೇಲೆ ಹಾಡು ಹೇಳ್ಬಿಡಿ. ಏನೋ ಟ್ರೈ ಮಾಡಿದೆ, ಸಮಗಿಸ್ಬಿಡಿ. ಸೊ ಹಾಗಾಗಿ 3 months ಹಿಂದೆ ನೋಡಿದ ರಕ್ಷಿತ್ ಶೆಟ್ಟಿ ಇವಾಗ ಯಾಕೋ ಕಾಣೆಯಾಗಿದ್ದಾರೆ. ಆದಷ್ಟು ಬೇಗ ತೆರೆ ಮುಂದೆ ಬರಲಿ ಅನ್ನೋ ನಮ್ಮ ಆಶಯ. ದಯವಿಟ್ಟು ಬನ್ನಿ ರಕ್ಷಿತ್ ಶೆಟ್ಟಿ, ವಿ ಲವ್ ಯು.